ಮುಂಬೈದವರು, ಬಟ್ ನಮ್ಮ ಕನ್ನಡದ ಹುಡುಗ ಅನ್ನುವಷ್ಟರ ಮಟ್ಟಿಗೆ ಅಷ್ಟೇ ಆಪ್ತತೆ ಇದೆ. ಮೊನಾಲಿಸಾ ಸಿನಿಮಾದ ಮೂಲಕ, ಈ ಮುಂಚೆ ನನ್ನ ಪ್ರೀತಿಯ ಹುಡುಗಿ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಅವರು ಎಂಟ್ರಿ ಕೊಟ್ಟಿದ್ದರು. ಮೊನಾಲಿಸಾ ಸಿನಿಮಾ ಬಂದು 20 ವರ್ಷ ಆಗಿದೆ. ಸೊ ಈ ಒಂದು 20 ವರ್ಷದ ಸಂಭ್ರಮಕ್ಕೆ ಸಾಕ್ಷಿಯಾಗಿ ನಮ್ಮ ಜೊತೆ ಧ್ಯಾನ್ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಹಾಯ್ ಸರ್, ಹೇಗಿದ್ದೀರಾ? ಹಾಯ್, ಚೆನ್ನಾಗಿದ್ರೆ, ಥ್ಯಾಂಕ್ ಯು. ಕನ್ನಡ ಗೊತ್ತಿಲ್ಲ ಅಂತ ಹೇಳ್ತಿಲ್ಲ, ಬಟ್ ಅರ್ಥ ಮಾಡ್ಕೊಂಡು ಮಾತಾಡ್ತಿದ್ದೀರಾ. ಸೊ ಮೊನಾಲಿಸಾ ಸಿನಿಮಾ 20 ವರ್ಷ ಆಯಿತು ರಿಲೀಸ್ ಆಗಿ. ಸೊ ಈ ಒಂದು ಆಫ್ಟರ್ 25 ಇಯರ್ಸ್ ಈ ಒಂದು ಸಂಭ್ರಮಕ್ಕೆ ನಮ್ಮ ಜೊತೆ ಆಗಿದ್ದೀರಾ. ಸೊ ಎಷ್ಟು ಖುಷಿ ಇದೆ ಅಂತ? ತುಂಬ ಖುಷಿದೆ. ಆಬ್ವಿಯಸ್ಲಿ ಐ ಕಾಂಟ್ ಬಿಲೀವ್ ಇಟ್ ಹಸ್ ಬಿನ್ 20 years when Indrajit sir called me and said 20 years of Mona Lisa. I just couldn't believe it. The memories are so fresh. ನನಗೆ ಎಲ್ಲ memories are just coming back to me right from the Thailand shooting, the fight on roller skates. The title song Mona Lisa ತುಂಬ ಪಾಪ್ಯುಲರ್ ಆಗಿದೆ. And then all the small experience with Indrajit, with Sada, the shooting at Jakkar Airport where we did 7-night shooting, very tough in the rain. So so many memories attached to a film. Entire team effort ide our film. So many members even behind the camera. There are so many members that make us successful in a good film, and it feels very good today. So many people, the team members were there today for the event and function, and nange tumba khushi ide, and tumba thank you to the audience of Kannada to appreciate Mona Lisa or Nanna Preethe Hudgi or Amrit Dhare or Sajni or Hudga Hudgi. I mean, nan tumba lucky ide for having such opportunities. ಧ್ಯಾನ್ ಸರ್, ನಿಮ್ಮ ಮತ್ತು ಸದಾ ಕಾಂಬಿನೇಷನ್ ಯಾವಾಗ ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ ಕನ್ನಡಿಗರು. ಸೊ ನಾವು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಆಫ್ಟರ್ ಹುಡುಗ ಹುಡುಗಿ? ನನಗೆ ಗೊತ್ತಿಲ್ಲ. ಲೆಟ್ಸ್ ಸಿ. ಐ ಡೋಂಟ್ ನೋ. ಯು ಮಸ್ಟ್ ಆಸ್ಕ್ Indrajit sir this question since he is the one who made this combination. ಲವ್ ಯು ಆಲಿಯಾ ಸಿನಿಮಾ ನಂತರ ಕನ್ನಡದಲ್ಲಿ ಸಿನಿಮಾ ಮಾಡಿಲ್ಲ, ಯಾವಾಗ ಕಮ್ಬ್ಯಾಕ್ ಮಾಡ್ಬೋದು? ಜೊತೆಗೆ ಯಾವುದಾದ್ರೂ ಸ್ಕ್ರಿಪ್ಟ್ ಕೇಳಿದ್ದೀರಾ ಕನ್ನಡದಲ್ಲಿ ಅಂತ? So yeah, some people have approached me. I have heard some scripts, but regarding a comeback, let's see, someday soon. ಧ್ಯಾನ್ ಸಿಂಗಲ್ ಆರ್ ಕಮಿಟೆಡ್ ಅಂತ ಎಲ್ಲರ ಪ್ರಶ್ನೆ, ಎಲ್ಲ ಫೀಮೇಲ್ ಆಡಿಯನ್ಸ್ ಕೇಳ್ತಾ ಇದ್ದಾರೆ. ನಾನು ಮ್ಯಾರಿಡ್ ಇದೆ. ಜಿ. ಓಕೆ ಸರ್, ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಸಿನಿಮಾ ಮಾಡಬೇಕಾದ್ರೆ ಸೊ ಯಶ್ ಸರ್ ಸ್ಯಾಂಡಲ್ವುಡ್ಗೆ ಮಾತ್ರ ಸೀಮಿತ ಆಗಿದ್ರು, ಓನ್ಲಿ ಕನ್ನಡ ಆ್ಯಕ್ಟರ್. ಬಟ್ ಟುಡೇ KGF ಸಿನಿಮಾದಿಂದ ಅವರು ಪ್ಯಾನ್ ಇಂಡಿಯಾ ಪ್ಯಾನ್ ವರ್ಲ್ಡ್ ಆ್ಯಕ್ಟರ್ ಆಗಿದ್ದಾರೆ. ಸೊ ಟಾಕ್ಸಿಕ್ ಸಿನಿಮಾ ಬರ್ತಾ ಇದೆ. ಸೊ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಯಶ್ ಬಗ್ಗೆ? ನಾನು ತುಂಬ ಖುಷಿ ಇದೆ. ಐ ಫೀಲ್ ವೆರಿ ಪ್ರೌಡ್. when I see his work, I saw KGF. I tell people in Bombay that he's my friend. I've done one movie with him, and heartiest congratulations and for what he's achieved. Hats off and all the best. ಲಾಸ್ಟ್ ಕ್ವಶನ್, ದರ್ಶನ್ ಸರ್ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? I just pray for him. I hope everything works out. ಈ ಇನ್ಸಿಡೆಂಟ್, I mean, ನಾನು ಗೊತ್ತಿಲ್ಲ, but all the best, and I hope everything works out. Good luck. ಥ್ಯಾಂಕ್ ಯು ಸರ್. ಇದಿಷ್ಟು ಧ್ಯಾನ್ ಅವರ ಮಾತುಗಳಾಗಿತ್ತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.